ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಅನದರ್ ವ್ಲಾಗ್. ಸೊ ಇವತ್ತಿನ ಬ್ಲಾಗ್ ಏನು ಅಂದರೆ ನಾವು 3 ರಂಗಕ್ಕೆ ಹೋಗ್ತಾ ಇದ್ದೀವಿ. ಇದೇನು ಅಂದರೆ ಧನುರ್ಮಾಸದಲ್ಲೇ ಹೋಗಬೇಕು, ತುಂಬ ಒಳ್ಳೆಯದು. ಅವತ್ತಿನ ದಿನ 3 ರಂಗನ ಕಂಪ್ಲೀಟ್ ಮಾಡಬೇಕು. 24 ಅವರ್ಸಲ್ಲಿ ಏನಿರುತ್ತೆ ಆದಿರಂಗ, ಮಧ್ಯರಂಗ, ಅಂತ್ಯರಂಗ 3 ಕೂಡ ಕಂಪ್ಲೀಟ್ ಮಾಡಿದ್ರೆ ನಾವೇನು ಅಂದ್ಕೊಂಡಿರ್ತೀವೋ ಅದು ಮೇ ಬಿ ಆಗುತ್ತೆ ಅನ್ನೋ ಒಂದು ನಮಗೆ ನಂಬಿಕೆ ಅಂತ ಅನ್ಬೋದು. ನಾವು ಇದು 3rd ಟೈಮ್ ಏನೋ ಹೋಗ್ತಾ ಇದೀವಿ ಅಲ್ವಾ. ಹಾಂ, ಫಸ್ಟ್ ಟೈಮ್ ಕಾರಲ್ಲಿ ಹೋಗಿದ್ದು. ಫಸ್ಟ್ ಟೈಮು ತುಂಬ ಯಾವಾಗ ಒಂದು 7 ಇಯರ್ಸ್ ಆಗಿತ್ತು. ಇನ್ನು 2 ಇಯರ್ಸ್ ಬ್ಯಾಕು ನಾವು ಟಿ ಟಿಲಿ ಹೋಗಿದ್ದು. ಇವಾಗೂ ಅಷ್ಟೇ ಟಿ ಟಿಲಿ ಹೋಗ್ತಾ ಇದ್ದೀವಿ. ಹತ್ತತ್ರ ಒಂದು 25 ಮೆಂಬರ್ಸ್ ಹೋಗ್ತಾ ಇದ್ದೀವಿ. ಇವಾಗ ಸದ್ಯಕ್ಕೆ 2 o'clock ಆಗಿದೆ. ನಮ್ಮ ಟಿ ಟಿ ಬಂದಾಗಲೇ ನಿಂತಿದೆ. ಇನ್ನೊಂದು ಟಿ ಟಿ ಮೆಂಬರ್ಸ್ ಆ ಕಡೆ ಬೇರೆ ಕಡೆ ಇದ್ದಾರೆ, ಅವರು ಹತ್ತಬೇಕು. ಬಟ್ ಅವ್ರ ದಿನ ಬಂದಿಲ್ಲ. ಸೊ ನಾವಾಗಲೇ ಬಂದು ಕಾಯ್ತಾ ಇದೆ. ಇದನ್ನೇ ಮಾಡಿಲ್ಲ ನಾವು. ಎದ್ದೇ ಒಂದೇ ಸಲ ರೆಡಿಯಾಗಿ ಹಾಗೇ ಇದ್ದು ಬಿಗ್ ಬಾಸ್ ನೋಡಿಕೊಂಡು ರೆಡಿ ಆಗಿಬಿಟ್ಟು ಹಾಗೆ ಹೊರಡ್ತಾ ಇರೋದು. ಇದು ಬಂದ್ಬಿಟ್ಟೇನು 3 ರಂಗ ಅಂದರೆ ಫಸ್ಟ್ನೇ ರಂಗ, ಮೊದಲನೇ ರಂಗ ಬಂದ್ಬಿಟ್ಟಿರೋದು ಆದಿರಂಗ ಬಂದ್ಬಿಟ್ಟು ಶ್ರೀರಂಗಪಟ್ಟಣದಲ್ಲಿರೋದು. ಮಧ್ಯರಂಗ ಬಂದು ಶಿಂಷಾದಲ್ಲಿರೋದು. 3ನೇ ರಂಗ ಬಂದ್ಬಿಟ್ಟು ತಮಿಳ್ನಾಡಲ್ಲಿರೋದು ಶ್ರೀರಂಗಂ. ಇದೆರಡೂ ಕೂಡ ಇರೋದು ನಮ್ಮ ಕರ್ನಾಟಕದಲ್ಲೇ. ಬಟ್ ಈ 3ನೇ ರಂಗ ಇರೋದಿದೆಯಲ್ಲ ಅದೇ ತುಂಬ ದೂರ ಇರೋದು. ಆ್ಯಕ್ಚುಲಿ ನಮ್ಗೆ ಇನ್ನೊಂದು ಗೊತ್ತಾಗಿದೆ ಅಂದರೆ ನಾವು ಆ್ಯಕ್ಚುಲಿ 3 or 4 o'clockಗೆ ಹೊರಡ್ತಿದ್ವಿ. ಆದರೆ 2ಗೆ ಇಷ್ಟು ಬೇಗ ಯಾಕೆ ಓಡ್ತಾ ಇದ್ದೀವಿ ಅಂದರೆ ರೀಸನ್ನು 5 o'clockಗೆ ಅಲ್ಲಿ ಕ್ಲೋಸ್ ಮಾಡ್ತಾರಂತೆ. ಅದಕ್ಕೋಸ್ಕರ ಸಂಡೇ ಹೊತ್ತು ಕ್ಲೋಸ್ ಆಗಿಬಿಡುತ್ತೆ. ಅಷ್ಟರೊಳಗೆ ಹೋಗಿ ನಾವು ಸೇರಿಕೊಂಡ್ರೆ ಬೆಟರ್. ಸಂಡೇ ಅಲ್ಲ, ಏಕಾದಶಿ ಅಂತ ಬರ್ತಿದೆ ಅಂತ ಕ್ಲೋಸ್ ಮಾಡಿಬಿಡ್ತಾರಂತೆ. ಬಟ್ ಹೆವಿ ದೂರ ಇದೆ, ತುಂಬ 5 to 6 hours ಬೇಕು ಹೋಗೋಕ್ಕೇನೆ. ಈಗ ಬೇಗ ಶ್ರೀರಂಗಪಟ್ಟಣ ಮತ್ತು ಶಿಂಷಾಗೆ ಬೇಗ ರೀಚ್ ಆಗಿ ಹೋಗ್ತೀವಿ. ಒಂದು 7 ಗಂಟೆ ಒಳಗೆ ಎರಡಕ್ಕೂ ಮೇ ಬಿ ದರ್ಶನ ಮಾಡ್ಬೋದು. ಬಟ್ ಅದಕ್ಕೆ ತಮಿಳ್ನಾಡಿಗೆ ದೂರ. ನಮ್ಮ ಜೊತೆ ನೀವು ಬನ್ನಿ, ದರ್ಶನ ಮಾಡೋಣ. ಇವಾಗ ನಮ್ಮ ಅಜ್ಜಿ, ನಮ್ಮ ಅತ್ತೆ, ನಾವು ರೆಡಿ ಮಾಡ್ತಿದ್ದಾರೆ. ಸೊ ನಾವು ಇವಾಗ ಬಂದಿದ್ದು ಕಾರಲ್ಲಿ. ನಮ್ಮ ಅಕ್ಕ ಮತ್ತು ನಮ್ಮಮ್ಮ ಇಬ್ಬರು ನಮಗೆ ರೆಡಿ ಆಗೋಕ್ಕೇನು ಬಿಡಲಿಲ್ಲ. ನಾನೇ ಲಾಸ್ಟಲ್ಲಿ ರೆಡಿಯಾಗಿದ್ದು ಅಂತ. ನಮ್ಮ ಅಕ್ಕ ಚೆನ್ನಾಗಿ ರೆಡಿ ಆದಳು, ನಮ್ಗೆ ರೆಡಿ ಆಗೋಕ್ಕೆ ಬಿಡಲಿಲ್ಲ. ಈಗ ಬನ್ನಿ, ನಮ್ಮ ಅಮ್ಮಮ್ಮ ಮತ್ತು ಅಪ್ಪು ಅಮ್ಮನೆಲ್ಲ ತೋರಿಸ್ತೀನಿ ನಿಮಗೆ. ರೆಡಿನೇ ಆಗಿಲ್ಲ. ಇವಾಗ ಹೋಯ್ತಾವನೆ ಸ್ನಾನ ಮಾಡ್ಬಿಟ್ಟು. ಇಲ್ಲ ನಮ್ಮ ತಾತ ಈಗ ಪೂಜೆ ಮಾಡ್ತಾ ಇದೆ. 3 ಗಂಟೆಯಿಂದ 2 ಗಂಟೆ ಹಾಯ್ ಮಾಡಿ. ಚಂದವ್ರು ಬಂದರು. ಹಾಯ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು. ಆಲ್ರೆಡಿ ಬಂದೆ ನಾನು ಅಯೋಧ್ಯೆ. ಬಂದಿದ್ರು ಅವರು, ನಮ್ಮ ಅತ್ತೆ ಮಗಳು. ತುಂಬ ಬೇಗ ಬಂದಿದ್ದೀರಾ. ಆ್ಯಕ್ಚುಲಿ ನಾವು ತುಂಬ ಬೇಗ ಬಂದವ. ಇವ್ರನ್ನ ರೆಡಿನೇ ಆಗಿಲ್ಲ. ನಮ್ಮ ಅಜ್ಜಿ ತಾತ ರೆಡಿನೇ ಆಗಿಲ್ಲ. ನಮ್ಮ ತಾತ ರೆಡಿ ಆಗೋದು ಪೂಜೆ ಮಾಡ್ತಾವ್ರೆ. ನಮ್ಮ ಅಜ್ಜಿ ರೆಡಿ ಆಗಿಲ್ಲ. ಇಬ್ರು ಬ್ಲೂನೇ ಹಾಕಿದ್ದೀವಿ. ಬ್ಲೂನಾ? ಎಲ್ಲೋ ನಂದು. ನಮಗೆಲ್ಲ ಪೂಜೆ ಮಾಡ್ತಿದ್ದಾರೆ. ಹೇರ್ ಕಟ್ ಎಲ್ಲ ಮಾಡ್ತಾರೆ. ಆಂಟಿ ಹಾಯ್ ಮಾಡಿ. ಆಂಟಿ ಕಣ್ಣು ಹೇಳ್ತಾ ಇದ್ದೆ ಎಷ್ಟು ನಿದ್ದೆ ಮಾಡಿದ್ದಾರೆ ಆಂಟಿ ಅಂತ. ಅವನ ಕಣ್ಣು ತುಂಬ ಚೆನ್ನಾಗಿ ಹೇಳ್ತಾ ಇದೆ. ಸೂಪರ್ ಆಗಿದೆ ಮಾಡೋರೆ ಅಂತ. ಹಾಯ್ ಮಾಡಿ ಅಂಕಲ್. ಎಡಿಟಿಂಗಲ್ಲೇ ಟೈಮೇ ಸಿಕ್ಕಿರಲಿಲ್ಲ. ಇಲ್ಲ ಕಾಯ್ತವ್ರೆ, ಪೂಜೆ ಮಾಡಕ್ಕೆ ಬಂದೇ ಇಲ್ಲ ಇನ್ನು ಮೇಲ್ಗಡೆಯಿಂದ. ಸೂಪರ್ ಅದರಲ್ಲಿ ನೋಡಲೇಬೇಕು. ಈಗ ಮಾಡ್ಕೊ. ಚಬ್ಬಿ ಅವರು ಗೈಸ್, ಈಗ ನಾವು ಟಿ ಟಿ ಹತ್ತಿದ್ದೀವಿ. ಈ ಕಡೆ ಬಾ. ಹಾಂ, ಸೊ ಈಗ ತಾಚಿ ಮಾಡಿಕೊಂಡು ಎಲ್ಲ ಹೋಗೋದಷ್ಟೇ. ಎಲ್ಲ ಹೆಂಗಿದ್ದಾರೆ ಮಾತಾಡಿ. ಎಲ್ಲ ಏನು ಮಾತಾಡೋದೆಲ್ಲ ನೀನೇ ಮಾತಾಡ್ಬಿಟ್ಟು ನೋಡೋಣ ಕಳ್ಳನ ಥರ ನೋಡ್ತಾ ಇದ್ದಾನೆ. ಅವಳು ಮೊಬೈಲಲ್ಲಿ ಬಿಸಿ ಇದ್ದಾರೆ. Say something, Akka, please. We are your fans. ಬಿಟ್ಬಿಡ್ರಿ ನಾನು ಅಣ್ಣ, ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಇದ್ರೆ ನೆಮ್ಮದಿಯಾಗಿರ್ಬೇಕು. ಅವನಿಗೊಂದು ಅರ್ಧ ಗಂಟೆ ಬೇಕಂತೆ ಅಲ್ಲಿ ಗಂಟ. ಸೊ ಓಕೆ ಗೈಸ್, ನಾವು ಚೆನ್ನಾಗಿ ಕಾಣಿಸ್ತಲ್ಲ. ಬಾಯ್ ಬಾಯ್. ಬಾಯ್ ಬಾಯ್ ಗೈಸ್.
ರೀಚ್ ಇಟ್ ಫಾರ್ ದ ಫಸ್ಟ್ ಡೆಸ್ಟಿನೇಷನ್ ಆದಿರಂಗಕ್ಕೆ 5 ಗಂಟೆಗೆ ಅಷ್ಟೊಳಗೆ. ಸರಿ 5 o'clock 5:02 ಆಗಿದೆ ಟೈಮು. ಬಂದಿದ್ದೀವಿ ಇಷ್ಟಕ್ಕೆ. 5 ಗಂಟೆಗೆ ಎಷ್ಟೊಂದು ಜನ ಇದ್ದಾರೆ. ಚಳಿ ಅಪ್ಪ ನಾವು ಚೆನ್ನಾಗಿ ನಿದ್ದೆ ಹೊಡಿತಿದ್ದೋ. ಸಖತ್ತಾಗಿ ನಿದ್ದೆ ಬಂದಿತ್ತು. ಎಷ್ಟೊತ್ತಿಗೆ 3 ಗಂಟೆಲಿ ಮಲ್ಕೊಂಡಿದ್ದು ನಾವು. ಎಷ್ಟೊತ್ತಿಗೆ ಇದು ತುಂಬ ಚಳಿ. ಅನಿಸ್ತಾಡಿಯಾ ಚುಮ್ಮ ಚುಮ್ಮ ಅನಿಸ್ತಾಡಿಯಾ. ಹಾಯ್ ಆಂಟಿ. ಹಾಯ್ ಹಾಯ್. ಇವಾಗ ಸಿಗ್ತಾ ಇದ್ದಾರೆ ನಮಗೆ. ಹಾಯ್ ಅಂಕಲ್. ಹಾಯ್ ಅಂಕಲ್. ಬಿಸಿ ಬಿಸಿ. ಹಾಯ್ ಆಂಟಿ. ಹಾಯ್ ಹಾಯ್. ದರ್ಶನ ಆಯ್ತಾ ನಿಮ್ದು? ನಿಮ್ ದರ್ಶನ ಬರಲ್ಲ ಅಂತ ಬಂದವನು. ಕಣ್ಬಿಟ್ಕೊಂಡು ನೋಡ್ತಾ ಇದ್ಯಾ? ನಾನು ಇಲ್ಲಿ ಬರ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ ಅಲ್ಲ. ನಿಮ್ ತಾತನ ವ್ಲಾಗ್ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ಬಿಟ್ಟಾರೆ. ಪ್ರವಾಸ ದೋಷ. ತಾತ ಡ್ಯಾಡಿ ಮಾತ್ರ ಇಟ್ಕೊತಾರೆ. 5 ಕಾಲು ಲಾಸ್ಟ್ ಇಯರ್ ಬಂದಾಗ ಇಷ್ಟು ವರ್ಷ ಇರಲಿಲ್ಲ. ಈಗ ದರ್ಶನ ಆಯಿತು ಶ್ರೀರಂಗಪಟ್ಟಣದಲ್ಲಿ. ಆ್ಯಕ್ಚುಲಿ ನಾನು ತುಂಬ ಹೊತ್ತಾಗತ್ತೆ ಅಂದ್ಕೊಂಡಿದ್ದೆ ಇಷ್ಟೊಂದು ಜನ ನೋಡಿ. 1 hour ಒಳಗಡೆ ದರ್ಶನ ಆದರೂ 1 hour ಇಲ್ಲಿ ದರ್ಶನ ಲೇಟೇ ಕಣೆ. ಇನ್ನೂ ಬೇಗ ಆಗುತ್ತೆ ದರ್ಶನ. ಬೆಳಕಾಗೋಗಿತ್ತು. ಇಲ್ಲಿ ಫೋಟೋ ತಗೊಂಡಾಗ 7 ಗಂಟೆ ಫ್ರೆಂಡ್ಸ್ 6 ಗಂಟೆಗೆ ಬಂದಿದ್ವಿ ನಾವು. ಈಗ 6 ಗಂಟೆಗಾಗಲೇ ದರ್ಶನ. ಸರಿ ಒಂದು ಸೆಲ್ಫಿ ತಗೊಳ್ಳೋಣ. ತೆಗಿ. ಗೈಸ್ 7:45 ಟೈಮು. ನಿದ್ದೆ ಮಾಡ್ಬಿಟ್ಟು ಬರ್ತಾ ಹೊಡಿದ್ವಿ. ಮಧ್ಯರಂಗಕ್ಕೆ ಬಂದ್ವಿ. ಹಾಂ ಪ್ರೀತಿಯವರು ಇಲ್ಲಿ ನಮ್ದ. ಅಯ್ಯೋ ಹಿಂದೆ ಲೈನು. ಇದು ಆಚೆ ಮಾತ್ರ. ಒಳಗೆ ಹೋದ್ರೆ ಇನ್ನ ಅಯ್ಯೋ. ಇವಾಗ ಮಧ್ಯರಂಗದಲ್ಲಿ ದರ್ಶನ ಆಗಿದೆ. ನಗ್ಬೇಡ್ವೆ. ಮಧ್ಯರಂಗದಲ್ಲಿ ದರ್ಶನ ಆಗಿದೆ. ಸೊ ಇವಾಗ ದರ್ಶನ ಆಕ್ಚುಲಿ ಲೇಟ್ ಆಗಿ ಆಯ್ತು. ಟಿಫನ್ ಮಾಡಿಕೊಂಡು ಈಗ ತಮಿಳ್ನಾಡು ಹೋಗ್ತಿದೀವಿ. ಮೂರು ರಂಗಕ್ಕೆ. ಚಪ್ಪಲಿ ಇದೇನೋ ಹೇಳ್ತವಳೆ ಇವಳು. ಚಪ್ಪಲಿ ಕತೆ. ಯಾವ ಮನೆ ಚಪ್ಪಲಿ ಬಿಟ್ಬಿಟ್ಟಿದೀವಿ. ಟಿಫನ್ನಲ್ಲಿ ಸಿಗೋಣ ಹೋಟೆಲ್. ಟಿಫನಲ್ಲಿ ಸಿಗ್ತಾಳಂತೆ ಹೋಟ್ಲಲ್ಲಿ. ಟಿಫನ್ ಮಾಡಕ್ಕೆ ಹೋಗುವಾಗ ಸಿಗೋಣ. ಈಗ ಟೈಮ್ ಎಷ್ಟು? ಹಾಂ ಮತ್ತೆ ಹೇಳ್ತಾರಂತೆ ಮಧ್ಯರಂಗ ದರ್ಶನ ಆಯ್ತು. ನಮ್ಮ ಅಕ್ಕ ಹೇಳಾಯ್ತು ಅದನ್ನೆಲ್ಲ. ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ. ನೋಡಿ ಹೊಸ ಹೇರ್ ಕಟ್. ಸೊ ಅತ್ತಣ ಈಗ ಟಿಫನ್ ಮಾಡಕ್ಕೆ ನಿಲ್ಲಿಸ್ತಾರಂತೆ. ಅಲ್ಲಿ ಸಿಗೋಣ ಮತ್ತೆ. ಅಂಕಲ್ ಹೇಗಿದೆ ಇಡ್ಲಿ? ತುಂಬಾ ಚೆನ್ನಾಗಿದೆ. ಗಟ್ಟಿ ಸಾಫ್ಟಿ ಹೇಗೆ ತಂಗಿ ಮಾಡಿದ ಇಡ್ಲಿನ ನಮ್ಮಮ್ಮಗ ಪ್ರೀತಿಯಿಂದ ತುಂಬಾ ಏನಂತಾರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇಡ್ಲಿ. ಇಲ್ಲ ಚೂರು ಕಲ್ಗೆ ನಮ್ಮ ಅಕ್ಕ ತುಂಬಾ ಸೀರಿಯಸ್ ಆಗಿ ಕೂತೋಳೆ. ತಲೆ ನೋಯ್ತಾ ಇದ್ದೆ ನನಗೆ. ತಲೆ ನೋಯ್ತಿದ್ದೆ ಆಗ್ಲೇ. ಅವಳು ನೋಯ್ತಲ್ಲ ಕಡೆ ತಲೆ ನೋಯ್ತಿದ್ದಂತೆ. ಏನಂದಿದ್ದು ಏನೋ ಯಾವಾಗ ಮಾತಾಡ್ತಾ ಇಲ್ಲ ನೀನು ರಕ್ಷಿ.
ಯಾವಾಗ ಮಾತಾಡ್ತೇನೆ ನೀನು? ಅವನಿನ್ನೂ ಎದ್ದೇಳಿಲ್ಲ ಅದಕ್ಕೆ. ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ. ಫಿಲಂ ಡೈಲಾಗ್ ಅಂತ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ವಿವೇಕಾನಂದ ಅವ್ರದ್ದು ಡೈಲಾಗ್ ನಿಮ್ಗೆ ಅಷ್ಟು ಗೊತ್ತಿಲ್ವಾ? ಹಿಂದ್ಗಡೆನೆ ಬರ್ದಿದ್ದಲ್ಲೇ ಅದು ಬರ್ದಿಲ್ಲ ಅಬ್ದುಲ್ ಕಲಾಂದು. ಎಲ್ಲ ಬರ್ದಿರ್ಲಿಲ್ವಾ? ಅವರು ಅವ್ರೇನೋ ಪೋಸ್ಟ್ ಕೊಡ್ತಾವ್ರೆ, ಏನದು ವಿವೇಕಾನಂದ ಅವ್ರ ಮಾತನ್ನ ತುಂಬಾ ಪಾಲಿಸ್ತೀನಿ ಅಂತ. ಅಲ್ಲಿ ಏನೂ ಇಲ್ಲ, ಅದು ಯಾವಾಗ ನೋಡಿದ್ರೆ ಗೊತ್ತಿಲ್ಲ. ನಾನು ನೋಡಿದ್ದು ಅಬ್ದುಲ್ ಕಲಾಂದು. ಗೊತ್ತಾಯ್ತಾ? ಇಲ್ಲ ತಿಂದ್ರೆ ಚೆನ್ನಾಗಿ ಹೇಳಿದ್ರಿ, ಅದು ಚೆನ್ನಾಗಿ ಹೇಳಿದ್ರಿ. ಅಷ್ಟು ದೊಡ್ಡದಾಗಿ ಹೇಳಿದ್ರೆ ನಮ್ಗೆ ಸನ್ ಸ್ಲ್ಯಾಪ್ ಆಗ್ತಿದೆ ಗಾಯ್ಸ್, ಸನ್ ಸ್ಲ್ಯಾಪ್. ಇಲ್ಲ ಬೇಡ ನನಗೆ. ಇಲ್ಲ ಬೇಡ. ಪ್ರಕೃತಿ ಯೋ ಮಿಸ್ಸಿಂಗ್ ಪ್ರಕೃತಿ. ನೀನು ಇಲ್ಲಿ ಬರ್ಬೇಕಿತ್ತು. ಅವಳಿಗೆ ಎಲ್ಲಿ ಬರಕ್ಕೆ ಕಷ್ಟ ಯಾಕೆಂದ್ರೆ ಮ್ಯಾಕ್ಸಿ ಡ್ರೆಸ್ ಹಾಕೊಂಡಿದ್ದಾಳೆ, ಅದಕ್ಕೆ ಅವಳಿಗೆ ಮ್ಯಾಕ್ಸಿ ಡ್ರೆಸ್ ಹಾಕೊಂಡಿದ್ದಾಳೆ, ಅದಕ್ಕೆ ಬರೋಲ್ಲ. ಅವಳು ಹಾಕಲ್ಲ ಹಾಕಿರೋದು ಉಳ್ಕೊಂಡು ಅವಳ ಫ್ರೆಂಡ್ ಕೊಡ್ಸಿರೋದಂತೆ ಕಡೆ ಬರ್ತಡೆಗೆ ಅವಳಿಗೆ 1300 ರೂಪಾಯಿ ಕೊಟ್ಟು. ಅದಕ್ಕೆ ಅವಳು ನನಗೆ ಹೇಳ್ದೆ ಮಾಡಿದ್ರೆ ಹೆಂಗೆ ತಗೊಬಂದಿದ್ದೀರಾ ಅಂತ ಹೇಳ್ತೀನಿ. ಸೊ ಅವರೆಲ್ಲ ಒಂದೇ ಥರ ಹಾಕೊಳಕಂದ್ರೆ ಫ್ರೆಂಡ್ಸು. ಇಲ್ಲಿಗೆ ಹಾಕೊಂಡ್ಬಿಟ್ಟಿದ್ದಾಳೆ ಪಾಪ. ಸೊ ಗೈಸ್ ಮತ್ತೆ ಅಷ್ಟೇ, ಹೆಂಗೆಂಗೋ ಮಲ್ಕೊಂಡು ಹೆಂಗೆಂಗೋ ಕೂದಲಾಗ್ಬಿಟ್ಟಿದೆ ಹಿಂಗೆ ಮುಂದೆ ಕಡೆ ನೋಡ್ಕೊಂಡು ಸೆಟ್ ಆಗಲ್ಲ ಅಷ್ಟೇ ಗೊತ್ತಿರೋ ನಂಗೆ. ಸೆಟ್ ಆಗಲ್ಲ ಹೋಗಿ ನಂಗು ನಿಂಗು. ಇಡ್ಲಿ ತಿಂತಾಳೆ ನಮ್ಮ ಅಣ್ಣವ್ರ ಚೇತು ಅವರು ದೋಸೆ ತಿಂತಾಳೆ. ಊಟಕ್ಕೆ ಬಿಟ್ಟವ್ರೆ, ಊಟ ಮಾಡಿ ತಿರ್ಗಾ ಹೋಗ್ಬೇಕು. ರೈಸ್ ಬಾತ್ ಎಲ್ಲ ಅವನೊಮ್ಮ ನಾಚ್ಕೊಂತಾನೆ. ಇದೆ, ಆಕ್ರೋಶ ಇದೆ. ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ? ನಾನು ಯಾರಿಗೇನು ಮೋಸ ಮಾಡಿದ್ದೆ? ನಾನು ಯಾರಿಗೆ ತಪ್ಪಾಗಿ ಹಾಳಾಗೋಯ್ತೀಯ. ಎಲ್ಲ ಬಿಟ್ಬಿಟ್ಟು ಬದುಕದ್ ಕಲಿ, ಬದುಕದ್ ಕಲಿ ರೀ. ಅಯ್ಯೋ
ರೀಚ್ ಆಗಿದ್ದೀವಿ. ಇವಾಗ ಟೈಮ್ ಬಂದ್ಬಿಟ್ಟು 4:30. ಆ್ಯಕ್ಚುಲಿ ನಾವು ಬೆಳಗ್ಗೆ 9ಗೆ ಅಲ್ಲಿ ಇದು ಹೊರಟಿದ್ದು. ಟಿಫನ್ ಮಾಡ್ಕೊಂಡು 10ಗೆ ಮುಟ್ಕೊಂಡಿದ್ದಕ್ಕೆ ಇವಾಗಲೇ ಇಳಿದಿದ್ದೀವಿ. ಕಾಲೆಲ್ಲ ಮಾತ್ರ ಇಷ್ಟು ದಪ್ಪ ಬಿಡುತ್ತೆ, ಕಾಲು ಇಡೋಕ್ಕೆ ಆಯ್ತಲ್ಲ. ಇವಾಗ ಸದ್ಯಕ್ಕೆ ಕಾಯ್ತಿದ್ದೀವಿ, ಇನ್ನೊಂದು ಟಿ ಟಿ ಅವ್ರು ಬರಬೇಕು, ಇದಕ್ಕೆ ಅದಕ್ಕೋಸ್ಕರ ಕಾಯ್ತಿದ್ದೀವಿ. ಬಂದಲ್ಲೇ ಒಳಗೆ ಹೋಗೋದು. ಹಾಂ, ನಾವು ಟೆಂಪಲ್ನ ಆ್ಯಕ್ಚುಲಿ ಸಂಜೆ ನೋಡೇ ಇರಲಿಲ್ಲ. ಎಷ್ಟು ಚೆನ್ನಾಗೈತೆ ಟೆಂಪಲ್. ಎಲ್ಲ ಈ ಕಡೆ ಎಲ್ಲ ಫೋಟೋ ತಗೋಬೋದಾಗಿತ್ತು, ಬಟ್ ನಮಗೆ ಇವಾಗ ಒಳಗೆ ಹೋಗ್ಬೇಕು. ಸೊ ಒಳಗೆ ಹೋಗೋಣ ಅಷ್ಟೇ. ಆ್ಯಕ್ಚುಲಿ ರಿಯಲ್ ಗೋಪುರ ನಾವು ನೋಡಿದ್ದು ದೂರದಿಂದ, ಅದಕ್ಕೆ ಅದನ್ನೇ ಕ್ಯಾಪ್ಚರ್ ಮಾಡೋಕ್ಕೆ ಈಗ ಹೋಗ್ಬೇಕಷ್ಟೆ. ಇಲ್ಲೇ ಅಪ್ಪ ನೋಡಿ ಚೆನ್ನಾಗಿ ಹಾಕೋಣ. ಈ ಹುಡುಗರು ನಮ್ಮ ಮಾತು ಕೇಳಲ್ಲ. ಈಗ ನಾವಿಲ್ಲಿ ದರ್ಶನಕ್ಕೆ ನಿಂತ್ಕೊಂಡಿದ್ದೀವಿ. ಪೇರೆಂಟ್ಸ್ ಯಾರೂ ಇಲ್ಲ. ಪೇರೆಂಟ್ಸ್ ನಾವು ಚಿಕ್ಕ ಮಕ್ಕಳು ನಿಂತ್ಕೊಂಡ್ಬಿಟ್ಟಿದ್ದೀವಿ, ಅಲ್ಲಿಗೆ ಉಗಿಸ್ಕೊತೀವಿ ನೆಕ್ಸ್ಟ್ ಹೋಗಿ. ನೀವು ದೊಡ್ಡ ಮನುಷ್ಯರು ಬಾರಿ ಅಂತ ನಮಗೆ ತುಂಬ ರಶ್ ಇದೆ ದರ್ಶನ. ಆ್ಯಕ್ಚುಲಿ 5 o'clock ನಾವು ನಿಂತ್ಕೊಂಡಿದ್ದು. ಯಾವುದೇ ಕಾರಣಾಂತರದಿಂದ ಇಂಥ ಜೀವನ ಯಾಕೆ ಬೇಕು ಹೇಳಿ? ಇಂಥ ಜೀವನ ಬದುಕೋದ್ಕಿಂತ ನನ್ನ ಲೆಕ್ಕದಲ್ಲಿ ಕತ್ತೆ ಜೀವನ ನನ್ನ ಲೆಕ್ಕದಲ್ಲಿ ಭಾಳ ಅದ್ಭುತವಾದಂಥದ್ದು. 6 o'clockಗೆ 5 o'clockಗೆ ನಾವು ಇಲ್ಲಿ ಬಂದು 5 o'clockಗೆ 4:30 ನಾವು ಬಂದಿದ್ದು. 5 o'clock 5:15ಗೆ ದರ್ಶನಕ್ಕೆ ನಿಂತ್ಕೊಂಡಿದ್ದು. ಇವಾಗ ಟೈಮ್ ಬಂದು 6:30. 6:30ನಾ? ಎಕ್ಸಾಕ್ಟ್ 6:30. ರಮೇಶ್ ಅಂಕಲ್ ಇಲ್ಲೊಂದು ಲೈನು ಚೆನ್ನಾಗಿ ಕಾಣಿಸ್ಕೊಂಡ್ರೆ. ಇಲ್ಲಿ ದರ್ಶನ ಆಯಿತು. ಸೊ ಇವಾಗ ಟೈಮ್ ಬಂದ್ಬಿಟ್ಟು 8:45 ಅನ್ಸುತ್ತಲ್ಲ. 8:45. ನಾವು 5:30ಗೆ ನಾವು ದರ್ಶನಕ್ಕೆ ನಿಂತಿದ್ದು ಅನ್ಕೊಂತೀನಿ. ಸುಮಾರು 3 hours ಹತ್ರ ಆಗಿದೆ ದರ್ಶನಕ್ಕೆ. ತುಂಬಾ ರಶ್ ಇತ್ತು. ತುಂಬ ರಶ್ ಇತ್ತು. ಅಯ್ಯಪ್ಪ ಸ್ವಾಮಿ ಸೀಸನ್ ಇರೋದ್ರಿಂದ. ಮತ್ತೆ ಯಾರವರು ಅದೇದೋ ಬಂದವ್ರೆ. ಹಾಂ, ನಾರ್ತಿಂದ ಶಕ್ತಿ ಮಾಲೆ ಮಾಲೆ ಹಾಕಿರೋ ಅವ್ರ ಸೀಸನ್ಸ್ ಇರೋದ್ರಿಂದ ತುಂಬ ಜನ ಇದ್ದಾರೆ. ಸೊ ಫೈನಲಿ ದರ್ಶನ ಆಯಿತು. ಫಸ್ಟ್ ಹೋಗಿ ಈಗ ಊಟ ಮಾಡಬೇಕು. ಮಧ್ಯಾಹ್ನ ಬೇರೆ ಊಟನೂ ಮಾಡಿಲ್ಲ. ಬೆಳಗ್ಗೆ ನಾವು ಊಟ ಮಾಡಿದ್ದು, ಮತ್ತೆ ಏನೂ ತಿಂದಿಲ್ಲ. ಟಿಫನ್ ಮಾಡಿದ್ದು ಬೆಳಗ್ಗೆ. ಸರಿ, ಟಿಫನ್. ಓಕೆ, ಸಾರಿ. ಸೊ ಹೋಗೋದೆ ಆಚೆ ಹೋಗಿದ ತಕ್ಷಣ ಫಸ್ಟ್ ಹೋಗಿ ಊಟ ಮಾಡೋದೆ. ಬನ್ನಿ. ಸೊ
ಗೈಸ್ ಎಲ್ಲ ಮುಗೀತು. ಈಗ ಊಟ ಮಾಡಿ ಈಗ ಹತ್ತಿದ್ದೀವಿ ಬಸ್ನ. ಸೊ ಬಸ್ ಅಂತೀವಿ ಸರಿ ಟಿಟಿನ ಹತ್ತಿದ್ದೀವಿ. ಎಲ್ಲ ಬರಬೇಕು. ಬಂದು ಒಂದು ಎಷ್ಟೊತ್ತಿಗೆ ರೀಚ್ ಆಗ್ತೀವಿ? ಬೆಳಗಿನ ಜಾವ 6 ಅವರಾ? ಮೇ ಬಿ ಒಂದು 4 o'clock ರೀಚ್ ಆಗ್ಬೋದು. ನಾವು 4 o'clock ಒಂದು 4 o'clock ರೀಚ್ ಆಗ್ಬೋದು ಅಷ್ಟೇ. ಓಕೆ, ಈ ಬ್ಲಾಗ್ ಇಷ್ಟೇ. ಬಾಯ್ ಬಾಯ್.